ನಮಸ್ಕಾರ. ಪ್ರೀವಿಯಸ್ ವಿಡಿಯೋದಲ್ಲಿ ದರ್ಶನ್ ಮಾಡಿದ ತಪ್ಪು ಅದೆಷ್ಟು ದೊಡ್ಡದು ಅನ್ನುವ ಬಗ್ಗೆ ಕೇವಲ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೆ. ಬಟ್ ಪಾರ್ಟ್ 2 ವಿಡಿಯೋದಲ್ಲಂತೂ ಎಲ್ಲ ವಿಚಾರಗಳನ್ನ ಕವರ್ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ ಬನ್ನಿ. ನೋ ಟೈಮ್ ವೇಸ್ಟ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ರೇಣುಕಾ ಸ್ವಾಮಿ ಕೊಲೆ ನಡೆಯಿತಲ್ಲ, ನಿಮಗೇನಾದ್ರೂ ಆತ ಮಾಡಿದ್ದ ಸಾಧನೆಗಳ ಬಗ್ಗೆ ಗೊತ್ತಿದ್ಯಾ? ದರ್ಶನ್ ಪವಿತ್ರ ಸಂಬಂಧದ ವಿಚಾರದ ಬಗ್ಗೆ ಒಂದು ವೇಳೆ ಮಾತನಾಡದೇ ಇದ್ರೆ, ಇಫ್ ದೇ ಆರ್ ಬ್ರದರ್ ಅಂಡ್ ಸಿಸ್ಟರ್, ಈ ತರ ಏನಾದ್ರೂ ಆಗಿದ್ರೆ ದರ್ಶನ್ ಅಥವಾ ನೀವೇ ಆಗಿದ್ರು ಸುಮ್ಮನೆ ಬಿಡ್ತಿದ್ರ? ಬಿಡಲ್ಲ ಅಲ್ವಾ? ಕೊಲೆ ಮಾಡಿದ್ದು ತಪ್ಪೇ ಆಗಿದ್ರು ಕೂಡ ನಮ್ಮವರು ಅಂದಾಗ ನಾವೇ ಕೆರಳಿ ಬೀಳುತ್ತೇವೆ ಅಲ್ವಾ? ಯಾರೋ ಏನೋ ಹೇಳಬೇಕು ಅಂದಾಗ ಇಲ್ಲಿ ನಮ್ಮ ಅಹಂಕಾರವು ಕೂಡ ಕೆರಳಿ ಬಿಡುತ್ತೆ. ಎಲ್ಲರೂ ಕೂಡ ದರ್ಶನ್ ಫ್ಯಾಮಿಲಿ ಕಡೆಯಿಂದ ನೋಡಿದಾಗ ದರ್ಶನ್ ಮಾಡಿದ್ದು ತಪ್ಪು ಅಂತ ಅನಿಸ್ಬೋದು. ಆದರೆ ಒಂದೇ ಒಂದು ಬಾರಿ ದರ್ಶನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಮಹಾಭಾರತ ಓದ್ತೇವೆ. ಈ ಓದುವಂಥ ಟೈಮ್ನಲ್ಲಿ ಕೇವಲ ಪಾಂಡವರಿಗಾದ ಅನ್ಯಾಯದ ಬಗ್ಗೆ ಓದ್ತಾ ಹೋಗ್ತೀವಿ. ಆದ್ರೆ ಮಹಾಭಾರತದ ಸತ್ಯ ಇದಲ್ಲ. ಮಹಾಭಾರತ ಒಂದು ಜ್ಞಾನದ ಭಂಡಾರ. ಪಾಂಡವರ ಕಡೆಯಿಂದ ನೋಡಿದಾಗ ಕೌರವರು ಬಲಿಷ್ಠರಾಗಿ ಎಲ್ಲ ವ್ಯವಸ್ಥೆ ಇತ್ತು ಅಂತ ನಾವು ಅನ್ಕೋಬಹುದು. ಆದ್ರೆ ಕೌರವರ ಸೈಡ್ ನಿಂದ ನೋಡಿದ್ರೆ ಶಸ್ತ್ರಗಳ ಬದಲಾಗಿ ಕೃಷ್ಣನೇ ಅವನ ಜೊತೆಗಿದ್ದ, ಕೌರವರಿಗೆ ಇಲ್ಲಿ ಅನ್ಯಾಯ ಆಯ್ತು ಅಂತ ಅನ್ಬೋದು. ಸೇಮ್ ದರ್ಶನ್ ಕೇಸ್ ನಲ್ಲಿ ಅಪ್ಲೈ ಮಾಡಿದಾಗ ಪವಿತ್ರ ಪ್ಲೇಸ್ ಅನ್ನ ಇನ್ಯಾರಿಗೋ ಕೊಡೋಣ ಅಂದ್ರೆ, ಈ ಪವಿತ್ರ ಗೌಡ ಏನು, ಇವರ ಕ್ಯಾರೆಕ್ಟರ್ ಏನು, ಇದರ ಬ್ಯಾಕ್ ಗ್ರೌಂಡ್ ಏನು ಅಂತ ಅದನ್ನೆಲ್ಲ ಬಿಟ್ಟು ಈಗ ಇವರನ್ನ ಎಕ್ಸ್ಗೆ ಹೋಲಿಸೋಣ. ಸೊ ದರ್ಶನ್ ಅನ್ನ ವೈಗೆ ಹೋಲಿಸೋಣ. ಇಲ್ಲಿ ಎಕ್ಸ್ ಅನ್ನುವಂತಹ ಹುಡುಗಿ ಸ್ಫುರದ್ರೂಪಿ, ವೈ ಅನ್ನುವಂತಹ ಹುಡುಗ ಆಕೆಗೆ ಬೇಕಾಗಿದ್ದವನು. ಈಗ ರೇಣುಕಾ ಸ್ವಾಮಿಯನ್ನ ಝೆಡ್ಗೆ ತಗೊಂಡ್ರೆ ಇಲ್ಲಿ ಝೆಡ್ ಅನ್ನುವವನಿಗೆ ಎಕ್ಸ್ ಮೇಲೆ ಮೋಹ ಆಗುತ್ತೆ, ಅಂದ್ರೆ ಪವಿತ್ರ ಗೌಡ ಮೇಲೆ ಮೋಹ ಆಗುತ್ತೆ. ಅಗೇನ್ ಪ್ರೀತಿ ಅಲ್ಲ, ಮೋಹ ಅಷ್ಟೇ. ಮೋಹದ ಮೇಲಿನ ಆಸೆ ಟೆಕ್ಸ್ಟ್ ತನಕ ಹೋಯ್ತು. ಟೆಕ್ಸ್ಟ್ ನಲ್ಲಿ ಅಸಹ್ಯವಾದ ಮೆಸೇಜ್ ಕೂಡ ಹೋಗುತ್ತೆ. ಸೊ ದ ಫ್ಯಾಕ್ಟ್ ಈಸ್, ಈ ವೈ ಅನ್ನುವವರಿಗೆ ಈ ಎಕ್ಸ್ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದಾಗ, ಅಂದ್ರೆ ದರ್ಶನ್ಗೆ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದಾಗ ಸುಮ್ಮನೆ ದರ್ಶನ್ ಬಿಡೋದಿಕ್ಕೆ ಸಾಧ್ಯ ಇದೆಯಾ? ಯಾಕಂದ್ರೆ ಬೇಕಾಗಿದ್ದವ್ರಲ್ವಾ. ಸೇಮ್ ಟೈಮ್ ರೇಣುಕಾ ಸ್ವಾಮಿ ಅಷ್ಟೊಂದು ಮುಗ್ಧ ಇನೋಸೆಂಟ್ ಆಗಿದ್ರೆ ಇದೆಲ್ಲ ಮಾಡೋದಿಕ್ಕೆ ಸಾಧ್ಯ ಇದೆಯಾ? ಇಷ್ಟೊಂದು ಟೆಕ್ಸ್ಟ್, ಅಸಹ್ಯವಾದಂತಹ ಟೆಕ್ಸ್ಟ್ಗಳನ್ನ ಕಳಿಸೋದಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಈ ದರ್ಶನ್ ಕೊಲೆ ಮಾಡಿದ್ರು ಅನ್ನೋದನ್ನ ದಯವಿಟ್ಟು ಬಿಟ್ಬಿಡಿ. ದೇಶದಲ್ಲಿ ದಿನಕ್ಕೆ ಎಷ್ಟು ಕೊಲೆ ನಡೀತಿದೆ ಅಂತ ಗೊತ್ತಿದ್ಯಾ? ಅದರಲ್ಲೂ ಅದೆಷ್ಟು ಅಮಾಯಕರ ಕೊಲೆ ನಡೆದಿದೆ ಅಂತ ಗೊತ್ತಿದ್ಯಾ? ಒಂದು ದಿನದಲ್ಲಿ ನಡೆಯುವ ಅತ್ಯಾಚಾರಗಳು ಎಷ್ಟು ಅಂತ ಗೊತ್ತಿದ್ಯಾ? ಇದನ್ನ ಪಾಯಿಂಟ್ ಮಾಡ್ಕೊಳ್ಳಿ. ದರ್ಶನ್ ಕೊಂದಿದ್ದು ಫ್ಯೂಚರ್ ಅತ್ಯಾಚಾರಿಯನ್ನ. ಮೋಹವಿರ್ಬೇಕು, ಆದ್ರೆ ಅದು ದುರಾಸೆಗೆ ಬರಬಾರ್ದು. ಅಕಸ್ಮಾತ್ ಬಂದ್ರೆ ಒಂದು ನಮ್ಮ ಲೈಫ್ ಎಂಡ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಪಾಲಿಗೆ ರೆಸ್ಟ್ ಇನ್ ಪೀಸ್ ಅಂತ ಆಗುತ್ತೆ. ದರ್ಶನ್ ತಪ್ಪು ಅನ್ನುವಂಥ ಪ್ರತಿಯೊಬ್ಬರಿಗೂ ಕಿವಿ ಮಾತು. ಕೊಲ್ಲಬಾರದು, ಒಪ್ಪಿಕೊಳ್ಳೋಣ, ಆದ್ರೆ ಕೊಂದಿದ್ದು ಯಾರನ್ನ ಅನ್ನುವಂಥ ಯೋಚನೆಯನ್ನ ಕೂಡ ಮಾಡಬೇಕು. ಇದನ್ನ ಮೊದಲಿಗೆ ಮೀಡಿಯಾದವರಿಗೆ ಹೇಳಬೇಕು. ಸೊ ಚಾನಲ್ ಸ್ಟಾರ್ಟ್ ಮಾಡಿ ಕೇವಲ 4 ವಿಡಿಯೋಸ್ಗಳು ಮಾತ್ರ ಅಪ್ಲೋಡ್ ಆಗಿದೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮಗೆ ತುಂಬಾನೇ ಅಗತ್ಯ ಆಗಿರುತ್ತೆ. ನಮ್ಮ ಕಂಟೆಂಟನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮೈ ಐ ಗೋ ನೌ?